ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪ್ಲಿ ಸಂಪೂರ್ವ. ನನಗೆ ಕೆಲವೊಮ್ಮೆ ಅನಿಸುತ್ತೆ ಎಷ್ಟು ಬೇಗ ಕಾಲ ಉರುಳೋಯ್ತು ಅಂತ. ವಿ ಆಲ್ ಗ್ರೂ ಅಪ್ ಫ್ರಮ್ ಬೀಯಿಂಗ್ ಎಕ್ಸೈಟೆಡ್ ಟು ಸೆಲೆಬ್ರೇಟ್ ಅವರ್ ಓನ್ ಬರ್ಡೇಸ್ ಟು ಬೀಯಿಂಗ್ ಎಕ್ಸೈಟೆಡ್ ಟು ಸೆಲೆಬ್ರೇಟ್ ಅವರ್ ಪ್ಯಾರೆಂಟ್ಸ್ ಬರ್ಡೇಸ್. ಈ ವಿಡಿಯೋ ಗ್ಲಿಮ್ಸ್ ನೋಡ್ತಿದ್ದಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು ಇವತ್ತು ನಾವು ಯಾರ ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ ಮಾಡ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ ನಮ್ಮ ಮಮ್ಮಿಗೋಸ್ಕರ ನಾವು ಮಾಡಿದ ಪ್ಲ್ಯಾನ್ ಏನಂದರೆ ಅವ್ರನ್ನ ಒಳ್ಳೆ ಕೆಫೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ರೈಟ್. ಸೊ ಬೇಗ ಕ್ಯಾಬ್ ಬುಕ್ ಮಾಡಿ ಬ್ಯಾಂಗ್ಳೂರ್ ಟ್ರಾಫಿಕ್ನ ದಾಟ್ಕೊಂಡು ಲೊಕೇಶನ್ ರೀಚ್ ಆದ್ವಿ. ಏನಿದು ಕೆಫೆ ಅಂದ್ಬಿಟ್ಟು ಯಾವುದೋ ರೆಸ್ಟೋರೆಂಟ್ಗೆ ಎಂಟ್ರಿ ಕೊಡ್ತಿದ್ದಾರಲ್ಲ ಅನ್ಕೊಂತಿದ್ದೀರಾ? ಆ್ಯಕ್ಚುಲಿ ಇಲ್ಲೇ ನಮ್ಮ ಪ್ಲಾನ್ ಉಲ್ಟಾ ಹೊಡೆದಿದ್ದು. ಕ್ಯಾಬಲ್ಲಿ ಹೋಗಬೇಕಾದ್ರೆ ನಾವು ಹೋಗ್ತಿದ್ದ ಲೊಕೇಶನ್ನ ರಿವೀಲ್ ಮಾಡಿದ ತಕ್ಷಣ ನಮ್ಮಮ್ಮ ಹೇಳಿದ್ದು ಸುಮ್ಮನೆ ದುಡ್ಡು ಖರ್ಚು ಮಾಡಬೇಡ, ಒಳ್ಳೆ ಲಂಚ್ ಮಾಡಿ ಒಂದು ಒಳ್ಳೆ ಕಾಫಿ ಕುಡಿಯೋಣ ಅಂತ. ಸರಿ, ಇವತ್ತು ಅವ್ರ ಬರ್ತ್ಡೇ ಅಲ್ವಾ, ಜೀವನದಲ್ಲಿ ಒಂದು ಸರಿ ಆದರೂ ಅವ್ರ ಮಾತು ಕೇಳೋಣ ಅಂತ ಅವ್ರು ಇಷ್ಟಪಟ್ಟಂತೆ ಒಂದು ರೆಸ್ಟೋರೆಂಟ್ಗೆ ಲಂಚ್ಗೆ ಅಂತ ಹೋದ್ವಿ. ನಮ್ಗೆ ಇಷ್ಟ ಆಗಿದ್ದ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿ ಕಷ್ಟ ಸುಖ ಮಾತಾಡ್ತಾ ಇರಬೇಕಾದ್ರೆ ನನಗಂತೂ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಈ ಹ್ಯಾಪಿ ಮೂಮೆಂಟ್ಸ್ನ ಚೆರಿಷ್ ಮಾಡ್ತಿರ್ಬೇಕಾದ್ರೆ ನನಗನ್ಸಿದ್ದೇನು ಗೊತ್ತಾ, ಮದರ್ಸ್ ಆರ್ ಸಿಂಪಲ್ ಅಂತ. ಅವ್ರಿಗೆ ಬೇಕಾಗಿರೋದು ಕಾಸ್ಟ್ಲಿ ಗಿಫ್ಟ್ಸ್ ಆಗಲಿ ಅಥವಾ ಬಿಗ್ ಪಾರ್ಟೀಸ್ ಅವ್ರ ಸರ್ಪ್ರೈಸಸ್ ಅಲ್ಲ. ಅವ್ರಿಗೆ ಬೇಕಾಗಿರೋದೆಲ್ಲ ನಮ್ಮ ಟೈಮ್ ಅಷ್ಟೇ. ಅವ್ರ ಜೊತೆ ನಾವು ಸ್ಪೆಂಡ್ ಮಾಡೋ ಪ್ರತಿ ಮೂಮೆಂಟ್ಸ್ನು ಅವರು ಲೈಫ್ ಲಾಂಗ್ ಚೆರಿಷ್ ಮಾಡ್ತಾರೆ. And my mom and sister are the best together. They're always coming up with some cheesy jokes and their humor never takes a break. ಹೊಟ್ಟೆ ಹುಣ್ಣಾಗೋವರೆಗೂ ನಕ್ಕಿ ಬಿಲ್ ಪೇ ಮಾಡಿ ನಾವು ಹೊರಟ್ವಿ ಶಾಪಿಂಗ್ ಮಾಡೋಕೆ. ಅಮ್ಮಂಗೆ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ. ನಾನು ಕಾಲೇಜಿಂದ ಮನೆಗೆ ಬರ್ತಾ ನನ್ನ ಪಾಕೆಟ್ ಮನೀಲಿ ಅವರಿಗೆ ಮಲ್ಲಿಗೆ ಹೂ ತಂದು ಕೊಡ್ತಿದ್ದೆ. ಮಲ್ಲಿಗೆ ಹೂ ಮುಡ್ಕೊಳ್ತಿದ್ದ ಹಾಗೆ ಅವ್ರ ಮುಖದಲ್ಲಿ ಖುಷಿ ನೋಡಿ. ಇವ್ರ ಮುಖ ಇನ್ನೂ 2 ಪಟ್ಟು ಅರಳಿದ್ದು ನನ್ನ ಹಸ್ಬೆಂಡ್ ಬಂದಿದ್ದನ್ನ ನೋಡಿ. ಹಾಗೆ ಸ್ವಲ್ಪ ಹೊತ್ತು ಮಾತಾಡಿ ಇನ್ನೊಂದು ಕಪ್ ಕಾಫಿ ಕುಡಿಯೋಕೆ ಅಂತ ಹೋದ್ವಿ. ಹಾಗೆ ಕಾಫಿ ಕುಡಿತಾ ಕ್ಯಾಶುವಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಡ್ಯಾಡಿ ಎಂಟ್ರಿ ಕೊಟ್ಟರು ಬಿಗ್ ಸರ್ಪ್ರೈಸ್ ಜೊತೆಗೆ. ಆ ಸರ್ಪ್ರೈಸ್ ಏನಂದರೆ ಡ್ಯಾಡ್ ಬಾಟ್ ಅ ನ್ಯೂ ಕ್ಯಾಮೆರಾ. ಫೋಟೋಗ್ರಫಿ ಈಸ್ ಅಸ್ ಪ್ಯಾಷನ್ ಆ್ಯಂಡ್ ಆಲ್ಸೋ ಹಿಸ್ ಪ್ಲಾನಿಂಗ್ ಟು ಸ್ಟಾರ್ಟ್ ಅ ನ್ಯೂ ಬಿಸ್ನೆಸ್. ಈ ಖುಷಿನ ಸೆಲೆಬ್ರೇಟ್ ಮಾಡೋಕೆ ಅಂತ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋದ್ವಿ. ಹಾಗೆ ಒಂದೊಳ್ಳೆ ಫೋಟೋ ಶೂಟ್ ಕೂಡ ಮಾಡಿದ್ವಿ. A special moment was when mom gave dad some money to kickstart his photography business. ಈ ಔಟಿಂಗ್ ಸಿಂಪಲ್ ಆಗಿದ್ರು ಇಟ್ ಟರ್ನ್ಡ್ ಔಟ್ ಟು ಬಿ ರಿಯಲಿ ಮೆಮೊರೇಬಲ್ and I hope my mom enjoyed it as much as we did. Thanks for joining us today and let me know what's your favorite way to celebrate a special occasion. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ and see you all in the next vlog.